ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಸಂಡೇ ಬಜಾರ್ನ ನಿಮ್ಮೆಲ್ರಿಗೂ ತೋರಿಸ್ಕೊಡೋಣ ಅಂತ. ಆ್ಯಂಡ್ ನಾನೇ ಫಸ್ಟ್ ಟೈಮ್ ಸಂಡೇ ಬಜಾರ್ನ ನೋಡ್ತಾ ಇರೋದು. ಸೊ ಅದು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲಿರೋ ಐಟಮ್ಸ್ ಎಲ್ಲ ಕೆಲವೊಂದಷ್ಟು ಯೂಸ್ ಪ್ರಾಡಕ್ಟ್ಸೇ. ಸಂಡೇ ಬಜಾರ್ ಅಂದ ತಕ್ಷಣ ಎಲ್ಲರೂ ಬಾಯಲ್ಲಿ ಬರೋ ಮಾತೆ ಚೋರ್ ಬಜಾರ್ ಅಂತ. ಕದ್ದಿರೋ ಪ್ರಾಡಕ್ಟ್ಸ್ನ ತಂದಿಲ್ಲಿ ಮಾರ್ತಾರೆ ಅಂತ. ನನಗೇನು ಹಾಗೆ ಅನ್ನಿಸ್ಲಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ಆ ಥರ ಮಾಡ್ಬೋದೇನೋ. ಇಲ್ಲೇನು ಪಾತ್ರೆಗಳಿದೆ ನೋಡಿ, ಕುಕ್ಕರ್ಗಳು, ಅದೆಲ್ಲ ಯೂಸ್ಡ್ ಪ್ರಾಡಕ್ಟ್ಸೇ. ಈ ಡ್ರಮ್ ಆ ಥರ ಎಲ್ಲ ಕದಿಯೋಕ್ಕಾಗಲ್ಲ ಅಂತ ಅನಿಸುತ್ತೆ. ಕದ್ರೂ ಒಂದೆರಡು ಕದಿಬೋದು, ಇಷ್ಟೊಂದೆಲ್ಲ ಒಟ್ಟಿಗೆ ಕದ್ದು ಅದನ್ನು ತಂದಿಲ್ಲಿ ಮಾರೋಕ್ಕಾಗಲ್ಲ. ಆ್ಯಂಡ್ ಬೆಲ್ಟ್ಗಳೆಲ್ಲ ನೋಡ್ತಿರ್ಬೋದು, ಜಸ್ಟ್ 99, 49 ಆ ಥರ ಇತ್ತು. ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಕದ್ದಿರೋದು, ಡಮ್ಮಿ ಆ ಥರ ಏನು ಅನ್ನಿಸ್ಲಿಲ್ಲ. ಕೆಲವೊಂದು ಶೂ ಐಟಮ್ಸ್ ಇರ್ಬೋದು, ಡ್ರೆಸ್ಸಸ್ ಎಲ್ಲ ಕೆಲವೊಂದು ಯೂಸ್ಡ್ ಥರ ಇತ್ತು. ಬಟ್ ಮಕ್ಕಳು ಬಟ್ಟೆ ಆಗಿರ್ಬೋದು, ಕೆಲವೊಂದು ಟಾಪ್ಗಳು ಅದೆಲ್ಲ ನಾರ್ಮಲಾಗೇ ಇತ್ತು. ಈ ಕಬ್ಬಿಣದ ಐಟಮ್ಸ್ ಏನಿತ್ತಲ್ವ ಅದಂತೂ ಫುಲ್ ತುಕ್ಕಿಡ್ದಿತ್ತು. ಅದು ಹೇಗೆ ಅದನ್ನು ತೊಗೊಳ್ತಾರೋ, ಹೇಗೆ ಮಾಡ್ತಾರೋ ಅಂತಲೇ ಗೊತ್ತಿಲ್ಲ. ಅದನ್ನು ಯಾರು ಪರ್ಚೇಸ್ ಮಾಡ್ತಾರೋ. ಅದಾದಮೇಲೆ ಈ ಮೇಕಪ್ ಐಟಮ್ಸಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡ್ ಥರನೇ ಕಾಣಿಸ್ತಾ ಇತ್ತು. ಇದು ಬ್ರ್ಯಾಂಡೆಡಾ ಏನು ಅನ್ನೋ ಅಷ್ಟು ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಅದಾದಮೇಲೆ ಟಾಪ್ಸ್ ಅಂತೂ ಜಸ್ಟ್ 50 ರುಪೀಸ್, 100 ರುಪೀಸ್ ಅಂತ ಎಲ್ಲ ಇತ್ತು. ಬಟ್ ನಾನು ಯಾವುದೂ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಜಸ್ಟ್ ನೋಡ್ಕೊಂಡು ಬಂದೆ. ನೋಡೋಷ್ಟರಲ್ಲೇ ಸಾಕಾಗ್ಬಿಟ್ಟಿತ್ತು. ಆ್ಯಂಡ್ ತುಂಬ ಅಂದರೆ ತುಂಬ ರಶ್ ಇತ್ತು. ಇದರಿಂದ ಆಚೆ ಹೋದರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಆ್ಯಂಡ್ ಈ ಬ್ಲ್ಯಾಂಕೆಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ರು, ಏನು ಕಮ್ಮಿ ಇರಲಿಲ್ಲ. ಅದೆಲ್ಲ ಕದ್ದಿರೋದು ಹಾಗೆ ಹೀಗೆ ಅಂತೇನಿಲ್ಲ. ಕೆಲವೊಂದಷ್ಟು ಕದ್ದಿರ್ಬೋದು. ಬಟ್ ಕೆಲವೆಲ್ಲ ಚೆನ್ನಾಗಿದೆ. ಯಾಕೋ ಇವತ್ತು ತೋರಿಸ್ತಾ ಇದ್ದೀನಿ, ಗೊತ್ತಿಲ್ಲ. ಸೊ ಈ ಮ್ಯಾಟ್ಗಳೆಲ್ಲ ಕೇಳಿದ್ವಿ. ಮೀಶೋಗಿಂತ ಸ್ವಲ್ಪ ಇಲ್ಲೇ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಗೊತ್ತಾಗುತ್ತೆ ನಮಗೆ ಯೂಸ್ಡ್ ಪ್ರಾಡಕ್ಟ್ ಯಾವುದು, ಯೂಸ್ ಮಾಡಿಲ್ಲದೆ ಇರೋದು ಯಾವುದು ಅಂತ. ಸೊ ನೋಡಿ ಒಂದಷ್ಟು ಐಟಮ್ಸ್ ತೊಗೊಂಡ್ವಿ. ಮಿರರ್ ಏನಿತ್ತು, ಸೊ ಮಿರರ್ನ ಅಲ್ಲೇ ತೊಗೊಂಡಿದ್ದು ನಾವು. 200 ರುಪೀಸ್ ವರ್ತ್ ಅಂತ ಅನ್ನಿಸ್ತು. ಸೊ ಅದನ್ನು ಅಲ್ಲಿ ಬೈ ಮಾಡಿದ್ವಿ. ಆ್ಯಂಡ್ ಸ್ಯಾರೀಸ್ ಎಲ್ಲ ನನ್ನ ಪ್ರಕಾರ ಯೂಸ್ಡ್ ಅಂತ ಅನ್ನಿಸ್ತು. ಸೊ ಆ ಥರ ಇತ್ತು ಅದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಈ ಜಾಕೆಟ್ಗಳಲ್ಲಂತೂ ಗುಂಪು ಕಟ್ಬಿಟ್ಟಿದ್ರು. ನನಗೆ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಜಾಕೆಟ್ಸ್ ಎಲ್ಲ ಯೂಸ್ಡ್ ಥರ ಇತ್ತು. ಬಟ್ ಅಲ್ಲೂ ಅಷ್ಟು ಜನ ಮುತ್ಕೊಂಡಿದ್ರು. ಹಾಗೆ ಈಗೇನು ನೋಡ್ತಿದ್ರಲ್ವ, ಇಲ್ಲಿ ಒಂದು ಮಿರರ್ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಇದೆಲ್ಲ ನನ್ನ ಪ್ರಕಾರ ಹೊಸದೇನೆ. ಆ್ಯಂಡ್ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು.